Once again, good day to all the students of first year BCom. Today we are going to study the topic job description. We have already discussed the topic job analysis. Today we have to discuss about job description under second chapter, human resource planning. So job description contains what are the other things. Let us understand the same, look into the same in the coming slides. So before we go deep into the topic, we have to know what is the meaning and definition of job description. ಇವತ್ತಿನ ಕ್ಲಾಸಿನಲ್ಲಿ ನಾವು ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವೆ. ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಓದಿದ ತಕ್ಷಣ. ಜಾಬನ್ನು ಡಿಸ್ಕ್ರೈಬ್ ಮಾಡುವಂಥ ಪ್ರೊಸೆಸನ್ನು ಜಾಬ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತೇವೆ. ಜಾಬ್ ಅಂದರೆ ಏನು, ಜಾಬನ್ನು ಯಾರು ಮಾಡಬೇಕು, ಜಾಬನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಅಂದರೆ ಜಾಬ್ ಅಂದರೆ ಕೆಲಸ, ಅದನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಏನೆಲ್ಲ ಜಾಬ್ ಹೋಲ್ಡರಲ್ಲಿ ಕ್ವಾಲಿಟೀಸ್ ಇರಬೇಕು, ಏನೆಲ್ಲ ಮಷಿನ್ಸ್ ಬೇಕಾಗಿರುತ್ತೆ, ಜಾಬನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಯಾವ ರೀತಿಯಾದಂಥ ವರ್ಕಿಂಗ್ ಕಂಡೀಷನ್ ಬೇಕಾಗಿರುತ್ತೆ, ಮತ್ತು ಜಾಬನ್ನು ಯಾವ ವ್ಯಕ್ತಿ ಜಾಬ್ ಹೋಲ್ಡರ್ ಪರ್ಫಾರ್ಮ್ ಮಾಡ್ತಾ ಇರ್ತಾನೆ ಅವರ ಫ್ಯೂಚರ್ ಯಾವ ರೀತಿಯಾಗಿರುತ್ತೆ, ಅವರ ಕರಿಯರ್ ಗ್ರೋತ್ ಯಾವ ರೀತಿಯಾಗಿರುತ್ತೆ, ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡುವಂಥ ಪ್ರೊಸೆಸನ್ನು ನಾವು ಜಾಬ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತೇವೆ. ಜಾಬ್ ಡಿಸ್ಕ್ರಿಪ್ಷನ್ ಇಸ್ ಎ ರಿಟನ್ ಸ್ಟೇಟ್ಮೆಂಟ್ ಶೋಯಿಂಗ್ ಜಾಬ್ ಟೈಟಲ್, ಟಾಸ್ಕ್, ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ವಾಲ್ವ್ಡ್ ಇನ್ ಎ ಜಾಬ್. ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಇರುತ್ತೆ. ಅಂದರೆ HR ಮ್ಯಾನೇಜರ್ ಆಗಿರ್ಬೋದು ಅಥವಾ ಯಾವ ವ್ಯಕ್ತಿ ಒಂದು ಕೆಲಸವನ್ನು ಪರ್ಫಾರ್ಮ್ ಮಾಡ್ತಾನಲ್ವಾ, ಸೊ ಅವರು ಒಂದು ರಿಟರ್ನ್ ಸ್ಟೇಟ್ಮೆಂಟನ್ನು ರೆಡಿ ಮಾಡ್ತಾರೆ. ಅಂದರೆ ಬರವಣಿಗೆ ರೂಪದಲ್ಲಿ ಜಾಬ್ ಅಂದರೆ ಏನು ಅಂತ ಹೇಳಿ ಅಲ್ಲಿ ಬರೆದಿರ್ತಾರೆ. ಸಾಮಾನ್ಯವಾಗಿ HR ಮ್ಯಾನೇಜರ್ ಇದನ್ನು ಬರೀತಾರೆ. ಜಾಬ್ ಹೋಲ್ಡರ್ಗೆ ಅದು ಸಿಗುತ್ತೆ, HR ಮ್ಯಾನೇಜರಿಂದ ಆ ಸ್ಟೇಟ್ಮೆಂಟ್ ಸಿಗುತ್ತೆ. ಸೊ ಲಿಖಿತ ರೂಪದಲ್ಲಿ ಇರುತ್ತೆ. ಈ ಜಾಬನ್ನು ಡಿಸ್ಕ್ರೈಬ್ ಮಾಡಿರ್ತಾರೆ. ಹಾಗಾದರೆ ಲಿಖಿತ ರೂಪದಲ್ಲಿ ಏನೆಲ್ಲ ಅಂಶವನ್ನು, ಏನೆಲ್ಲ ಎಲಿಮೆಂಟ್ಸನ್ನು ಇನ್ಕ್ಲೂಡ್ ಮಾಡಿರ್ತಾರೆ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಅಂತ ಹೇಳಿದರೆ, ಜಾಬ್ ಟೈಟಲ್, ಜಾಬಿನ ಹೆಸರು ಏನು. ಫಾರ್ ಎಕ್ಸಾಂಪಲ್ ನಾವು ರಿಪೇರರ್ ಅಂತ ಹೇಳ್ತೇವೆ, ರಿಪೇರಿಂಗ್ ಅಂತ ಹೇಳ್ತೇವೆ, ಅಥವಾ ಟೀಚರ್ ಅಂತ ಹೇಳ್ತೇವೆ, ಅದೇ ರೀತಿಯಾಗಿ ಡಾಕ್ಟರ್ ಅಂತ ಹೇಳ್ತೇವೆ. ಅದು ಜಾಬಿನ ಟೈಟಲ್, ಒಂದು ಕೆಲಸಕ್ಕೆ ಇರುವಂಥ ಒಂದು ಪದನಾಮ. ಸೊ ಅದನ್ನು ಮೆನ್ಷನ್ ಮಾಡ್ತೇವೆ ರಿಟರ್ನ್ ಫಾರ್ಮ್ಯಾಟಲ್ಲಿ ಸ್ಟೇಟ್ಮೆಂಟ್ ಮುಖಾಂತರ. ಮತ್ತು ಟಾಸ್ಕ್, ಏನೆಲ್ಲ ಜಾಬಲ್ಲಿ ಇರುತ್ತೆ, ಏನೆಲ್ಲ ಆ್ಯಕ್ಟಿವಿಟೀಸನ್ನು ಅವ್ರು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಈಗ ನಾನು ಟೀಚರ್, ಡಾಕ್ಟರ್ ಅಂತ ಹೇಳಿದೆ. ಸೊ ಟೀಚರ್ ಏನೆಲ್ಲ ಕೆಲಸವನ್ನು ಮಾಡ್ತಾನೆ, ಅದೇ ರೀತಿಯಾಗಿ ಡಾಕ್ಟರ್ ಏನೆಲ್ಲ ಆಪ್ರೇಷನ್ಸನ್ನು ಮಾಡ್ತಾರೆ, ಏನೆಲ್ಲ ಆ್ಯಕ್ಟಿವಿಟೀಸನ್ನು ಮಾಡ್ತಾರೆ, ಅದನ್ನು ಅಲ್ಲಿ ರಿಟರ್ನ್ ಫಾರ್ಮಲ್ಲಿ ಬರ್ತಿರ್ತಾರೆ. ಮತ್ತು ಡ್ಯೂಟೀಸ್, ಟೀಚರಿನ ಡ್ಯೂಟೀಸ್ ಏನೆಲ್ಲ ಲಿಸ್ಟ್ ಡೌನ್ ಮಾಡಿರ್ತಾರೆ, ಡಾಕ್ಟರ್ ಆದರೂ ಡ್ಯೂಟೀಸ್ ಏನು ಅಂತ ಲಿಸ್ಟ್ ಡೌನ್ ಮಾಡಿರ್ತಾರೆ. ರಿಪೇರ್ ಏನು ಮಾಡುವಂಥ ವ್ಯಕ್ತಿ ಏನಿರ್ತಾರಲ್ವ, ಸೊ ರಿಪೇರಿಂಗ್ ಮಾಡಬೇಕಂತ ಹೇಳಿದರೆ ರಿಪೇರರಿನ ಕೆಲಸ ಏನು, ಅವರ ಜವಾಬ್ದಾರಿ ಏನು, ಅವರ ಕರ್ತವ್ಯಗಳು ಏನು, ಇದನ್ನೆಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಎಲ್ಲ ಬರೆದಿರ್ತಾರೆ. ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಕರ್ತವ್ಯಗಳು ಮತ್ತು ಹೊಣೆಗಾರಿಕೆ ಏನಿರ್ತದಲ್ವ, ಜವಾಬ್ದಾರಿ ಏನಿರ್ತದೆ ಅದೆಲ್ಲ ಲಿಸ್ಟ್ ಡೌನ್ ಮಾಡಿರ್ತಾರೆ. ಸೊ ಅಂಥ ರಿಟರ್ನ್ ಸ್ಟೇಟ್ಮೆಂಟನ್ನು ನಾವು ಏನಂತ ಹೇಳ್ತೇವೆ, ಬರವಣಿಗೆ ರೂಪದಲ್ಲಿ ಇರುವಂಥ ಸ್ಟೇಟ್ಮೆಂಟನ್ನು ನಾವು ಜಾಬ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸೊ ಪೂರ್ತಿಯಾಗಿ ಅದು ಜಾಬಿನ ಸುತ್ತಮುತ್ತಾನೇ ವಿವರಣೆ ಇರುತ್ತೆ ರಿಟರ್ನ್ ಸ್ಟೇಟ್ಮೆಂಟಿನಲ್ಲಿ. ಡೆಫಿನೇಷನ್ಗೆ ಹೋಗಬೇಕು ಅಂತ ಇದ್ದಾಗ ಇಲ್ಲಿ ಎಡ್ವಿನ್ ಬಿ ಫ್ಲಿಪ್ಪೋ ಅನ್ನೋರು ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಅವ್ರ ಪ್ರಕಾರ, ಅಕಾರ್ಡಿಂಗ್ ಟು ಎಡ್ವಿನ್ ಬಿ ಫ್ಲಿಪ್ಪೋ, ಜಾಬ್ ಡಿಸ್ಕ್ರಿಪ್ಷನ್ ಈಸ್ ದ ಫಸ್ಟ್ ಆ್ಯಂಡ್ ಇಮಿಡಿಯೇಟ್ ಪ್ರಾಡಕ್ಟ್ ಆಫ್ ಜಾಬ್ ಅನಾಲಿಸಿಸ್ process. As its title indicates, this document is basically descriptive in nature and constitute a record of existing pertinent job facts. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಎಡ್ವಿನ್ ಬಿ ಫ್ಲಿಪ್ಪೋ ಪ್ರಕಾರ ಜಾಬ್ ಅನಾಲಿಸಿಸಿನ ನೆಕ್ಸ್ಟ್ ಪಾರ್ಟ್ ಯಾವುದು ಅಂತ ಹೇಳಿದರೆ, ಜಾಬ್ ಅನಾಲಿಸಿಸ್ ಮಾಡ್ತೇವಲ್ವಾ, ಅದರ ನೆಕ್ಸ್ಟ್ ಪಾರ್ಟ್ ಬರುವಂಥದ್ದೇ ಜಾಬ್ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಇಟ್ ಇಂಡಿಕೇಟ್ಸ್ ಟೈಟಲ್ಸ್. ಸೊ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ಟೈಟಲ್ ಬಗ್ಗೆ ಮಾಹಿತಿ ಇರುತ್ತೆ. ಮತ್ತು ರಿಟರ್ನ್ ಸ್ಟೇಟ್ಮೆಂಟ್, ಹಲವಾರು ರಿಟರ್ನ್ ಸ್ಟೇಟ್ಮೆಂಟ್ ಇದೆ ಅಂತ ಇದ್ದರೆ ಅದನ್ನು ನಾವು ಡಾಕ್ಯುಮೆಂಟ್ ಅಂತ ಹೇಳ್ತೇವೆ. ಸೊ ಡಾಕ್ಯುಮೆಂಟ್ ಈಸ್ ಬೇಸಿಕಲಿ ಡಿಸ್ಕ್ರಿಪ್ಟಿವ್ ನೇಚರ್. ಏನು ಆ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ಅಂದರೆ ಡೀಟೇಲ್ಡ್ ಆಗಿ ಕೊಟ್ಟಿರ್ತಾರೆ. ಕೆಲಸ ಏನು,
ಕೆಲಸದ ಹೆಸರು ಏನು, ಕರ್ತವ್ಯಗಳೇನು, ಜವಾಬ್ದಾರಿಗಳೇನು ಅದನ್ನೆಲ್ಲ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಆದ ಕಾರಣ ಡಿಸ್ಕ್ರಿಪ್ಟಿವ್ ಇನ್ ನೇಚರ್ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಟ್ ಅ ರೆಕಾರ್ಡ್ ಅಂದರೆ ಯಾವಾಗ ಒಂದು ಡಾಕ್ಯುಮೆಂಟನ್ನು ನಾವು ಪರಿಗಣಿಸ್ತೇವೆ ಅದು ಡಾಕ್ಯುಮೆಂಟ್ ಏನಾಗ್ಬಿಡುತ್ತೆ, ರೆಕಾರ್ಡ್ ರೂಪದಲ್ಲಿ ಕೆಲಸವನ್ನು ಮಾಡುತ್ತೆ. ಇವಾಗ ನಾವು ಕಂಟೆಂಟ್ಸ್ ಬಗ್ಗೆ ಈ ಕ್ಲಾಸಿನಲ್ಲಿ ಡಿಸ್ಕಸ್ ಮಾಡಬೇಕು. ಜಾಬ್ ಐಡೆಂಟಿಫಿಕೇಶನ್. ಇಟ್ ಇನ್ಕ್ಲೂಡ್ಸ್ ದ ಜಾಬ್ ಟೈಟಲ್, alternative title, department, division, code number of the job, department, division designates the job properly, etc. So ಇಲ್ಲಿ ಜಾಬ್ ಐಡೆಂಟಿಫಿಕೇಶನ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಇಟ್ ಇನ್ಕ್ಲೂಡ್ಸ್ ಜಾಬ್ ಟೈಟಲ್. ಜಾಬ್ ಅನ್ನು ನಾವು ಗುರುತಿಸಬೇಕು, ಅದು ಜಾಬ್ ಡಿಸ್ಕ್ರಿಪ್ಷನ್ ಫಸ್ಟ್ ಕಂಟೆಂಟ್ ಆಗಿರುತ್ತೆ. ಜಾಬ್ ಅನ್ನ ಗುರುತಿಸ್ಕೊಳ್ಳುವಂಥದ್ದು. ಈಗ ನಾನು ಹೇಳಿದೆಲ್ಲ ಟೀಚರ್, ಡಾಕ್ಟರ್ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ? ಆ ಜಾಬಿಗೆ ಒಂದು ಟೈಟಲ್ ಅನ್ನ ಕೊಟ್ಟಿರ್ತಾರಲ್ವಾ, ಪದನಾಮ ಏನು ಕೊಟ್ಟಿರ್ತಾರಲ್ವಾ, ಅದರಿಂದ ನಮ್ಗೆ ಗೊತ್ತಾಗುತ್ತೆ ಈ ಕೆಲಸ ಡಾಕ್ಟರ್ ಮಾಡುವಂಥದ್ದು, ಈ ಕೆಲಸ ಟೀಚರ್ ಮಾಡುವಂಥದ್ದು ಅಂತ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಆಲ್ಟರ್ನೇಟಿವ್ ಟೈಟಲ್, ಒಂದೇ ಟೈಟಲ್ ಇರೋದಿಲ್ಲ, ಆಲ್ಟರ್ನೇಟಿವ್ ಆಗಿಯೂ ಇನ್ನೊಂದು ಸಹ ಟೈಟಲ್ ಇರ್ಬೋದು. ಈ ಟೀಚರಿಗೆ ಕೆಲವರು ಲೆಕ್ಚರರ್ ಅಂತ ಕರೀತಾರೆ, ಸೊ ಅದು ಒಂದು ಆಲ್ಟರ್ನೇಟಿವ್ ಟೈಟಲ್ ಅಂತ ಹೇಳಿ ನಾವು ಇಲ್ಲಿ ಪರಿಗಣಿಸ್ಬೋದು. ಡಾಕ್ಟರ್ ಕೆಲವೊಮ್ಮೆ ಫಿಸಿಷಿಯನ್ ಅಂತ ಕರೀತಾರೆ, ಸೊ ಅದಕ್ಕೆ ಇನ್ನೊಂದು ಡಾಕ್ಟರಿಗೆ ಇನ್ನೊಂದು ಆಲ್ಟರ್ನೇಟಿವ್ ಟೈಟಲ್ ಏನು ಅಂತ ಹೇಳಿದ್ರೆ ಫಿಸಿಷಿಯನ್. ಅದೇ ರೀತಿಯಾಗಿ ಜಾಬ್ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಡಿಪಾರ್ಟ್ಮೆಂಟು ಸಹ ಅಗತ್ಯ ಇರುತ್ತೆ. ಸೊ ಈಗ ಸೆಲ್ಲಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಅಂತ ಇದ್ದಾಗ ಆ ವ್ಯಕ್ತಿ ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರ್ತಾನೆ? ಸೇಲ್ಸ್ ಡಿಪಾರ್ಟ್ಮೆಂಟ್. ಪ್ರೊಡಕ್ಷನ್ ಆಕ್ಟಿವಿಟಿ ಒಬ್ಬ ಮಾಡ್ತಾ ಇದ್ದಾನೆ ಅಂತ ಇದ್ರೆ ಆ ವ್ಯಕ್ತಿ ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರ್ತಾನೆ? ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ. ಸೊ ಅದು ಡಿಪಾರ್ಟ್ಮೆಂಟ್ ಅನ್ನು ಸಹ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಕೆಲಸ ಯಾವ ಡಿಪಾರ್ಟ್ಮೆಂಟಿಗೆ ಸೇರಿತು ಅಂತ. ಡಿವಿಷನ್, ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಹಲವಾರು ಡಿವಿಷನ್ ಇದೆ ಅಂತ ಇದ್ರೆ, ಸಬ್ ಸೆಕ್ಷನ್ ಇದೆ ಅಂತ ಇದ್ರೆ ಆ ಡಿವಿಷನ್ ಹೆಸರನ್ನು ಸಹ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಜಾಬ್ ಕೋಡ್ ನಂಬರ್, ಕೆಲವೊಂದು ಜಾಬ್ಗೆ ಕೋಡ್ ನಂಬರ್ ಇರ್ತದೆ. ಈಗ ಯಾವುದೇ ಇರ್ಬೋದು, ಮಷೀನ್ ಅಂತ ತಗೊಂಡಾಗ ಅಥವಾ ಕಾಲೇಜ್ ಅಂತ ತಗೊಂಡಾಗ ಕಾಲೇಜಿಗೂ ಸಹ ಕೋಡ್ ನಂಬರ್ ಇರುತ್ತೆ. ಈಗ ನಮ್ಮ ಕಾಲೇಜಿನ ಕೋಡ್ ನಂಬರ್, ಕಾಲೇಜ್ ಡಿಪಾರ್ಟ್ಮೆಂಟಿನ ಪ್ರಕಾರ 187 ಬೆಳ್ತಂಗಡಿ ಕಾಲೇಜಿನ ಕೋಡ್ ನಂಬರ್. ಸೊ ಅದೇ ರೀತಿಯಾಗಿ ಜಾಬಿಗೂ ಸಹ ಅದರದೇ ಆದಂಥ ಕೋಡ್ ನಂಬರ್ ಇರ್ತದೆ. ಯಾಕೆ ನಂಬರ್ ಕೊಡ್ತಾರೆ ಅಂತ ಹೇಳಿದ್ರೆ, ಆ ನಂಬರನ್ನು ಟೈಪ್ ಮಾಡಿದಾಗ ಸಿಸ್ಟಮಿನಲ್ಲಿ ನಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಈಗ ಕೋಡ್ ನಂಬರೇ ಕೊಡಲಿಲ್ಲ ಅಂತ ಇದ್ದಾಗ ಒಂದು ಜಾಬಿನ ಡೀಟೇಲ್ಸ್ ತಿಳ್ಕೊಬೇಕು ಅಂತ ಹೇಳಿದ್ರೆ ತುಂಬ ಸಮಯ ಹಿಡಿತದೆ. ಅದ್ರ ಜೊತೆಗೆ ಡೆಸಿಗ್ನೇಷನ್ಸು ಸಹ ಕೊಟ್ಟಿರ್ತಾರೆ. ಜಾಬನ್ನು ಯಾವ ವ್ಯಕ್ತಿ ಪರ್ಫಾರ್ಮ್ ಮಾಡ್ತಾ ಇದ್ದಾನಲ್ವಾ, ಸೊ ಅಲ್ಲಿ ಅವರಿಗೆ ಡೆಸಿಗ್ನೇಷನ್ನು ಸಹ ಕೊಡ್ತಾರೆ. ಡೆಸಿಗ್ನೇಷನ್ ಅಂತ ಹೇಳಿದ್ರೆ ಏನು ಕೆಲಸ ಮಾಡ್ತಾರಲ್ವಾ ಅವರಿಗೆ ಪದನಾಮ ಕೊಟ್ಟಿರ್ತಾರೆ. ಈಗ ಬ್ಯಾಂಕ್ ಅಂತ ತಗೊಂಡ್ರೆ ಕ್ಲರ್ಕ್ ಅಂತ ಹೇಳಿ ಒಂದು ಡೆಸಿಗ್ನೇಷನ್ ಇರ್ತದೆ, ಕ್ಯಾಶಿಯರ್ ಅಂತ ಹೇಳಿ ಒಂದು ಡೆಸಿಗ್ನೇಷನ್ ಇರ್ತದೆ, ಆಫೀಸರ್ ಅಂತ ಡೆಸಿಗ್ನೇಷನ್ ಇರ್ತದೆ, ಬ್ಯಾಂಕ್ ಮ್ಯಾನೇಜರ್ ಅಂತ ಡೆಸಿಗ್ನೇಷನ್ ಇರ್ತದೆ. ಆ ರೀತಿಯಾಗಿ ಹಲವಾರು ಜಾಬ್ಗೆ ಸಂಬಂಧಪಟ್ಟ ಹಾಗೆ ಡೆಸಿಗ್ನೇಷನ್ ಅನ್ನು ಸಹ ಅದು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡುತ್ತೆ. ಇದಿಷ್ಟು ಅಂಶ ಇದ್ರೆ ನಮಗೆ ಯಾವ ಜಾಬ್ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಸುಲಭ ಆಗುತ್ತೆ. ಜಾಬ್ ಡಿಸ್ಕ್ರಿಪ್ಷನ್ನಿನ ಇನ್ನೊಂದು ಕಂಟೆಂಟ್ ಯಾವುದು ಅಂತ ಹೇಳಿದ್ರೆ, ಇನ್ನೊಂದು ಎಲಿಮೆಂಟು ಜಾಬ್ ಸಮ್ಮರಿ. ಅಂದರೆ ಜಾಬ್ ಏನು, ಕೆಲಸ ಏನು, ಆ ಕೆಲಸವನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನು ಸಮರೈಸ್ ಮಾಡುವಂಥದ್ದನ್ನು ನಾವು ಇಲ್ಲಿ ಜಾಬ್ ಸಮ್ಮರಿ ಅಂತ ಹೇಳ್ತೇವೆ. ಇಟ್ ಸರ್ವ್ಸ್ ಟು ಇಂಪಾರ್ಟೆಂಟ್ ಪರ್ಪಸಸ್. ಸೊ ಸಮ್ಮರಿಗೆ ಎರಡು ಉದ್ದೇಶ ಇರುತ್ತೆ. ಏನು ಅಂತ ಹೇಳಿದ್ರೆ, ಇಟ್ ಪ್ರೊವೈಡ್ಸ್ ಅ ಶಾರ್ಟ್ ಡೆಫಿನಿಷನ್ ವಿಚ್ ಈಸ್ ಯೂಸ್ಫುಲ್ ಆಸ್ ಅನ್ ಅಡಿಷನಲ್ ಐಡೆಂಟಿಫಿಕೇಶನ್ ಇನ್ಫಾರ್ಮೇಶನ್ ವೆನ್ ಎ ಜಾಬ್ ಟೈಟಲ್ ಈಸ್ ನಾಟ್ ಎಡಿಕ್ವೇಟ್. ಈಗ ಒಂದು ಕೆಲಸಕ್ಕೆ ಅದರದೇ ಆದಂಥ ಟೈಟಲ್ ಕೊಡಲಿಲ್ಲ ಅಂತ ಇದ್ದರೆ, ಅಥವಾ ಕೊಟ್ಟಿದ್ದೇವೆ ಬಟ್ ಅದು ಅರ್ಥ ಆಗ್ತಾ ಇಲ್ಲ ಜನರಿಗೆ ಅಂತ ಇದ್ದಾಗ, ಆ ಸಂದರ್ಭದಲ್ಲಿ ಈ ಜಾಬ್ ಸಮ್ಮರಿಯಲ್ಲಿ ಏನಾಗುತ್ತೆ, ಶಾರ್ಟ್ ಫಾರ್ಮ್ ಆಗಿ ಕೊಟ್ಟಿರ್ತಾರೆ. ಕೆಲಸ ಏನು ಅಂತ ಹೇಳಿ ಶಾರ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಹೋಟೆಲಲ್ಲಿ ಟೇಸ್ಟಿಯರ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಇರ್ತಾರೆ, ಅಪಾಯಿಂಟ್ ಮಾಡಿರ್ತಾರೆ. ಸೊ ಟೇಸ್ಟಿಯರ್ ಸಾಮಾನ್ಯವಾಗಿ ನಾವು ಏನು ಅರ್ಥ ಮಾಡ್ಕೊಳ್ತೇವೆ, ಟೇಸ್ಟಿಯರ್ ಏನಿರ್ಬೋದು, ಒಂದು ಏನೋ ಟೇಸ್ಟ್ ಮಾಡ್ಲಿಕ್ಕೆ ಏನೋ ಒಂದು ಪೌಡರ್ ಹಾಕುವಂಥದ್ದು ಹೋಟೆಲಲ್ಲಿ, ಅದನ್ನ ಟೇಸ್ಟಿಯರ್ ಅಂತ ಹೇಳ್ತೇವೆ ಅಂತ ಹೇಳ್ಬಿಟ್ಟು. ಬಟ್ ಅದು ಟೇಸ್ಟಿಯರ್ ಅಂತ ಹೇಳುವಂಥ ಏನು ಜಾಬ್ ಟೈಟಲ್ ಇದೆ ಅಲ್ವಾ, ಅದು ಸ್ವಲ್ಪ ವಿಭಿನ್ನವಾಗಿದೆ. ಅದು ಯಾವ ರೀತಿಯಾಗಿ ಅಂತ ಕೆಲವ್ರಿಗೆ ಅರ್ಥ ಆಗಿಲ್ಲ, ಈ ಟೇಸ್ಟಿಯರ್ ಏನು ಅಂತ ಅರ್ಥ ಆಗಿಲ್ಲ ಅಂತ ಇದ್ರೆ ಅವರು ಈ ಜಾಬ್ ಸಮರಿಯನ್ನು ಸ್ಟಡಿ ಮಾಡ್ಬೋದು. ಸೊ
ಸೊ ಜಾಬ್ ಸಮರಿಯಲ್ಲಿ ಶಾರ್ಟ್ಕಟ್ ಆಗಿ ಕೊಟ್ಟಿರ್ತಾರೆ ಕೆಲಸ ಏನು ಅಂತ ಹೇಳಿ. ಸೊ ಹೋಟೆಲಲ್ಲಿ ಒಬ್ಬ ಟೇಸ್ಟಿಯರಿನ ಕೆಲಸ ಏನು ಅಂತ ಹೇಳಿದ್ರೆ, ಚೆಫ್ ಆದವರು ಏನೇನು, ಚೆಫ್ ಅಂದ್ರೆ ಈ ಅಡಿಗೆ ಭಟ್ರು ಅಂತ ನಾವೇನು ಹೇಳ್ತೀವಲ್ವಾ, ಸೊ ಅವರು ಪ್ರಿಪೇರ್ ಮಾಡಿದಂಥ ಐಟಮನ್ನು, ಫುಡ್ ಐಟಮನ್ನು ಏನು ಮಾಡ್ತಾರೆ, ಟೇಸ್ಟ್ ಮಾಡ್ತಾರೆ. ಆ ವ್ಯಕ್ತಿಯನ್ನ ನಾವು ಟೇಸ್ಟಿಯರ್ ಅಂತ ಹೇಳ್ತೇವೆ, ಅಥವಾ ಟೇಸ್ಟ್ ಚೆಕ್ಕರ್ ಅಂತ ಹೇಳ್ತೇವೆ. ಟೇಸ್ಟನ್ನು ಚೆಕ್ ಮಾಡುವಂಥ ವ್ಯಕ್ತಿ. ಸೊ ಆ ಟೇಸ್ಟ್ ಅವರಿಗೆ ಸರಿ ಅಂತ ಅನಿಸ್ಲಿಲ್ಲ ಅಂತ ಇದ್ರೆ ಅವ್ರು ಏನು ಹೇಳ್ತಾರೆ, ಅಡುಗೆ ಭಟ್ರಿಗೆ ಅಥವಾ ಚೆಫ್ಗೆ ಏನು ಹೇಳ್ತಾರೆ, ನೀವು ಸ್ವಲ್ಪ ಫುಡ್ ಐಟಮನ್ನು ಚೇಂಜ್ ಮಾಡಬೇಕು, ಅದ್ರ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ. ಹಾಗೆ ಅವರು ನಿರ್ಧಾರವನ್ನು ಕೊಡ್ತಾರೆ. ಸೊ ಇಲ್ಲಿ ನಮಗೆ ಕೆಲವೊಂದು ಕೆಲಸಕ್ಕೆ ಕೊಟ್ಟಂತ ಟೈಟಲ್ ನಮಗೆ ಅರ್ಥ ಆಗಲಿಲ್ಲ ಅಂತ ಇದ್ರೆ ನಾವೇನು ಮಾಡಬೇಕಾಗುತ್ತೆ, ಜಾಬ್ ಸಮರಿಯನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ ಕೆಲಸ ನಿಜವಾಗ್ಲಿ ಏನು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಎರಡನೇ ಪರ್ಪಸ್ ಏನು ಅಥವಾ ಏನು ಬೆನಿಫಿಟ್ ಸಿಗುತ್ತೆ ಜಾಬ್ ಸಮರಿಯಿಂದ ಅಂತ ಹೇಳಿದ್ರೆ, ಇಟ್ ಸರ್ವ್ಸ್ ಆಸ್ ಅ ಸಮರಿ ಟು ಓರಿಯೆಂಟ್ ದ ರೀಡರ್ ಟುವರ್ಡ್ಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡೀಟೇಲ್ಡ್ ಇನ್ಫಾರ್ಮೇಶನ್ ವಿಚ್ ಫಾಲೋಸ್. ಅದೇ ಈಗ ನಮಗೆ ಒಂದು ಕೆಲಸ, ಆ ಪದನಾಮ ಜಾಬ್ ಟೈಟಲ್ ಅನ್ನು ಓದಿದ ನಂತರ ಅದು ಏನು ಕೆಲಸ ಅಂತ ನಮಗೆ ಗೊತ್ತಿಲ್ಲ ಅಂತ ಇದ್ರೆ ನಾವೇನು ಮಾಡ್ಬೋದು, ಜಾಬ್ ಸಮರಿಯನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅರ್ಥ ಆಗುತ್ತೆ ಯಾವ ಕೆಲಸ ಅಂತ ಹೇಳಿ. ಸೊ ಜಾಬ್ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಜಾಬ್ ಡಿಸ್ಕ್ರಿಪ್ಷನ್ ನಮಗೆ ಯೂಸ್ಫುಲ್ ಆಗಿರುತ್ತೆ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ಒಂದು ಕಂಟೆಂಟು ಜಾಬ್ ಐಡೆಂಟಿಫಿಕೇಶನ್ ಬರುತ್ತೆ, ಇನ್ನೊಂದು ಜಾಬ್ ಸಮರಿ ಬರುತ್ತೆ, ಮೂರನೇ ಕಂಟೆಂಟು ಜಾಬ್ ಡ್ಯೂಟೀಸ್. ಸೊ ಕೆಲಸವನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಏನೆಲ್ಲ ಕರ್ತವ್ಯಗಳು ಇದೆ, ಆ ಕರ್ತವ್ಯಗಳನ್ನು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿ ಜಾಬ್ ಡಿಸ್ಕ್ರಿಪ್ಷನಲ್ಲಿ ಹೇಳಿರ್ತಾರೆ. ಇಟ್ ಗಿವ್ಸ್ ಅ ಕಾಂಪ್ರಿಹೆನ್ಸಿವ್ ಲಿಸ್ಟಿಂಗ್ ಆಫ್ ಡ್ಯೂಟೀಸ್ together with some indication of the frequency of occurrence or percentage of time devoted to each major duty. It is regarded as heart of a job. ಸೊ ಇಲ್ಲಿ ಕೆಲಸ ಅಂತ ಬಂದಾಗ ಬರೀ ಕೆಲಸ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಸಾಕಾಗೋದಿಲ್ಲ, ಅದ್ರ ಜೊತೆಗೆ ಯಾವ ವ್ಯಕ್ತಿ ಕೆಲಸವನ್ನು ಪರ್ಫಾರ್ಮ್ ಮಾಡ್ತಾ ಇರ್ತಾರಲ್ವಾ ಅವರ ಜವಾಬ್ದಾರಿ ಏನು ಅಂತ ಹೇಳಿ ಡೀಟೇಲ್ ಆಗಿ ಅಲ್ಲಿ ಕೊಟ್ಟಾಗ ಕೆಲಸಕ್ಕೆ ನಾವು ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಜಾಬ್ ಡ್ಯೂಟೀಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಾಬ್ ಹೋಲ್ಡರ್ ಏನಿದ್ದಾನೆ, ಕೆಲಸ ಮಾಡುವಂತ ವ್ಯಕ್ತಿ ಏನಿದ್ದಾನೆ, ಅವನ ಏನೇನು ಡ್ಯೂಟೀಸ್ ಆಗಿರ್ತದೆ, ಕರ್ತವ್ಯಗಳು ಏನು ಅಂತ ಹೇಳಿ ಲಿಸ್ಟ್ ಡೌನ್ ಮಾಡಿರ್ತಾರೆ. ಮತ್ತೆ ಅವನು ಆ ಕರ್ತವ್ಯಗಳನ್ನು ನಿಭಾಯಿಸ್ಲಿಕ್ಕೆ ಎಷ್ಟು ಟೈಮನ್ನು ತಗೋಬೇಕಾಗುತ್ತೆ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಅಂದ್ರೆ ಶಾರ್ಟ್ಕಟ್ ಅಲ್ಲಿ ತನ್ನ ಕರ್ತವ್ಯಗಳನ್ನು ನಿಭಾಯಿಸೋದಲ್ಲ, ನಿಧಾನ ಗತಿಯಾಗಿ ಅವರು ಡೀಟೇಲ್ಡ್ ಆಗಿ ತಮ್ಮ ಡ್ಯೂಟೀಸ್ ಅನ್ನ ಜಾಬ್ ಹೋಲ್ಡರ್ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಮತ್ತೆ ಆ ಡ್ಯೂಟೀಸ್ ಎಷ್ಟು ಸಮಯದವರೆಗೆ ರಿಪೀಟ್ ಆಗಬೇಕು ಅಂತ ಹೇಳಿ ಅದನ್ನು ಸಹ ಮೆನ್ಷನ್ ಮಾಡಿರ್ತಾರೆ. ಫ್ರೀಕ್ವೆನ್ಸಿ ಆಫ್ ಆಕರೆನ್ಸ್ ಅಂತ ಹೇಳಿದ್ರೆ ಕರ್ತವ್ಯಗಳನ್ನ ಅವನು ಎಷ್ಟು ಸತೆ ಪಾಲಿಸ್ತಾ ಹೋಗ್ಬೇಕಾಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಒಬ್ಬ ವರ್ಕರ್ ಅನ್ನ ನಾವು 2 years ಕಾಂಟ್ರಾಕ್ಟ್ ಮೇಲೆ ಅಪಾಯಿಂಟ್ ಮಾಡ್ಕೊಂಡಿದ್ದೇವೆ ಅಂತ ಇದ್ರೆ, 2 ವರ್ಷ ಮಾತ್ರ ಅವನು ನಮ್ಮ ಕಂಪ್ನಿಗೆ ದುಡಿತಾ ಇದ್ದಾರೆ ಅಂತ ಇದ್ರೆ ಜಾಬ್ ಹೋಲ್ಡರ್, ಆವಾಗ ಆ ವ್ಯಕ್ತಿ ಕೆಲಸಕ್ಕೆ ಸಂಬಂಧಪಟ್ಟಂತ ಕರ್ತವ್ಯಗಳನ್ನ ಎಷ್ಟು ದಿವಸ ರಿಪೀಟ್ ಆಗಿ ಅವನು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಡ್ಯೂಟೀಸ್ ಅನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಅನ್ನು ಅವನು ತಗೋಬೇಕು ಅಂತ ಹೇಳಿ ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಫೋರ್ತ್ ಒನ್ ಇಸ್ ರಿಲೇಷನ್ ವಿತ್ ಅದರ್ ಜಾಬ್ಸ್. ಅಂದ್ರೆ ಒಂದು ಜಾಬಿನ ರಿಲೇಶನ್ಶಿಪ್ ಇನ್ನೊಂದು ಜಾಬ್ ಜೊತೆಗೆ ಇರ್ತದೆ. ಸೊ ಆ ರಿಲೇಷನ್ ಯಾವ ರೀತಿ ಆಗಿರ್ಬೇಕು ಅಂತ ಹೇಳಿ, ದಿಸ್ ಹೆಲ್ಪ್ ಅಸ್ ಟು ಲೊಕೇಟ್ ದ ಜಾಬ್ ಇನ್ ದ ಆರ್ಗನೈಸೇಷನ್ ಬೈ ಇಂಡಿಕೇಟಿಂಗ್ ದ ಜಾಬ್ ಇಮಿಡಿಯೇಟ್ಲಿ ಬಿಲೋ ಆರ್ ಅಬೋವ್ it in the hierarchy. It also gives us an idea of the vertical relationships of workflow and procedures. ಸೊ ಇಲ್ಲಿ ನಾವು ಜಾಬ್ ಹೈರಾರ್ಕಿ ಅಂತ ತಗೊಂಡಾಗ, ಜಾಬ್ ಹೈರಾರ್ಕಿ ಈಗ ಆರ್ಗನೈಸೇಷನಲ್ ಹೈರಾರ್ಕಿ ನಮಗೆ ಗೊತ್ತಿದೆ. ಹೈರಾರ್ಕಿ ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಅಂತ ತಗೋಬಹುದು. ಈಗ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಥವಾ ಆರ್ಗನೈಸೇಷನಲ್ ಹೈರಾರ್ಕಿ ಅಂತ ತಗೊಂಡಾಗ 3 ಲೇಯರ್ ಬರುತ್ತೆ: ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಆ ಹೈರಾರ್ಕಿಯನ್ನು ಅಥವಾ ಸ್ಟ್ರಕ್ಚರ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ, ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ಗಿಂತ ಎಬೋವ್ ಮೇಲೆ ಯಾರಿದ್ದಾರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಬಿಲೋ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟಿನ ಕೆಳಗೆ ಯಾರಿದ್ದಾರೆ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಅದೇ ರೀತಿಯಾಗಿ ಕೆಲಸ ಅಂತ ತಗೊಂಡಾಗ್ಲೂ ಸಹ ಒಂದು ಕೆಲಸದ ಮೇಲೆ ಇರುವಂತ ಕೆಲಸ ಯಾವುದು, ಒಂದು ಕೆಲಸದ ಕೆಳಮಟ್ಟದಲ್ಲಿ ಇರುವಂತ ಇನ್ನೊಂದು ಕೆಲಸ ಯಾವುದು ಅಂತ ಹೇಳಿ ಈ ಹೈರಾರ್ಕಿಯಲ್ಲಿ ಅಥವಾ ಸ್ಟ್ರಕ್ಚರ್ ಅಲ್ಲಿ ನಮಗೆ ಚಾರ್ಟಿನಲ್ಲಿ ನಮಗೆ ಅದು
ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಟ್ ಆಲ್ಸೋ ಗಿವ್ಸ್ ಅಸ್ ಅನ್ ಐಡಿಯಾ ಆಫ್ ವರ್ಟಿಕಲ್ ರಿಲೇಶನ್ಶಿಪ್. ಸೊ ಏನು ಫ್ಲೋ ಚಾರ್ಟ್ ಅಂತ ಹೇಳ್ತೀವಲ್ವಾ, ಸೊ ಆದ ನಂತರ ಯಾರ ಜವಾಬ್ದಾರಿ ಇರುತ್ತೆ, ಯಾರು ಕೆಲಸ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜನ್ನು ತಗೊಂಡ್ರೆ ಪ್ರಿನ್ಸಿಪಲ್ ಇನ್ನ ಕೆಳಗಡೆ ಯಾರು ಬರ್ತಾರೆ, ಅಸೋಸಿಯೇಟ್ ಪ್ರೊಫೆಸರ್ ಬರ್ತಾರೆ, ಸೀನಿಯರ್ ಪ್ರೊಫೆಸರ್. ಅಸೋಸಿಯೇಟ್ ಪ್ರೊಫೆಸರ್ ಇನ್ನ ಕೆಳಗಡೆ, ಇದು ವರ್ಟಿಕಲ್ ಫ್ಲೋ ಚಾರ್ಟ್ ಇದು. ಅದ್ರ ಕೆಳಗಡೆ ಯಾರು ಬರ್ತಾರೆ, ಅಸಿಸ್ಟೆಂಟ್ ಲೆಕ್ಚರರ್ಸ್ ಬರ್ತಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ಸ್. ಅವರ ಕೆಳಗಡೆ ಯಾರು, ಗೆಸ್ಟ್ ಫ್ಯಾಕಲ್ಟೀಸ್ ಬರ್ತಾರೆ. ಅವರ ಕೆಳಗಡೆ ನಾನ್ ಟೀಚಿಂಗ್ ಸ್ಟಾಫ್ ಅಂದ್ರೆ ಆಫೀಸಿನಲ್ಲಿ ಇರುವಂತವ್ರು, ಅದರಲ್ಲಿ ಸೂಪರಿಂಟೆಂಡೆಂಟ್ ಬರ್ತಾರೆ. ಅವರ ಕೆಳಗಡೆ ಕ್ಲರ್ಕ್ಸ್ ಬರ್ತಾರೆ. ಅವರ ಕೆಳಗಡೆ ಅಟೆಂಡರ್ಸ್ ಬರ್ತಾರೆ. ಅವರ ಕೆಳಗಡೆ ಸ್ವೀಪರ್ಸ್, ವಾಚ್ಮ್ಯಾನ್ ಇವ್ರು ಬರ್ತಾರೆ. ಸೊ ಇದನ್ನ ನಾವು ಜಾಬ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಒಂದು ಜಾಬ್ ಅಲ್ಲಿ ನಮ್ಮ ಜಾಬ್ ಇನ್ನೊಂದು ಜಾಬ್ ಜೊತೆಗೆ ಯಾವ ರೀತಿಯಾಗಿ ಲಿಂಕ್ ಇದೆ, ಮತ್ತೆ ನಮ್ಮ ಜಾಬಿನ ಮೇಲ್ ಭಾಗದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ, ನಮ್ಮ ಜಾಬ್ಗಿಂತ ಕೆಳಭಾಗದಲ್ಲಿ ಯಾರ್ಯಾರು ಕೆಲಸ ಮಾಡ್ಕೊಳ್ತಾರೆ, ಅದನ್ನ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. Supervision. Next content. Under job description, it is given that the number of persons to be supervised along with their job titles and the extent of supervision involved, general, intermediate or close supervision. So ಇಲ್ಲಿ supervision ಅಂತ ಬಂದಾಗ ಒಂದು ಕೆಲಸವನ್ನ ಸೂಪರ್ವೈಸ್ ಮಾಡಲಿಕ್ಕೆ ಎಷ್ಟು ಸಂಖ್ಯೆ ಜನರನ್ನ ನಾವು ತಗೊಂಡು ಸೂಪರ್ವೈಸ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಟೀಚಿಂಗ್ ಅಂತ ತಗೊಂಡಾಗ ಎಷ್ಟು ಜನರನ್ನ ಸೂಪರ್ವೈಸ್ ಮಾಡಿ, ಎಷ್ಟು ಸ್ಟೂಡೆಂಟ್ಸ್ ಅನ್ನ ಸೂಪರ್ವೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮಿನಿಮಮ್ ಅಂತ ತಗೊಂಡ್ರೆ ಒಬ್ಬ ಟೀಚರ್ ಅಥವಾ ಲೆಕ್ಚರರ್ 40 ಸ್ಟೂಡೆಂಟ್ಸ್ ಅನ್ನ ಖಂಡಿತವಾಗಿ ಆರಾಮ್ಸೆ ಸೂಪರ್ವೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮ್ಯಾಕ್ಸಿಮಮ್ ಅಂತ ತಗೊಂಡಾಗ 110, ನಾಟ್ ಮೋರ್ ದೆನ್ ದಟ್. ಅದಕ್ಕಿಂತ ಜಾಸ್ತಿ ಒಂದು ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇದ್ರೆ ಕ್ಲಾಸ್ ಅನ್ನ ಕಂಟ್ರೋಲ್ ಮಾಡೋದು ಅಥವಾ ಸ್ಟೂಡೆಂಟ್ಸ್ ಅನ್ನ ಸೂಪರ್ವೈಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಒಂದು ಜಾಬಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಜನರನ್ನ ನಾವು ಸೂಪರ್ವೈಸ್ ಮಾಡಬಹುದು ಅಂತ ಹೇಳಿ ನಮಗೆ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಡಾಕ್ಟರ್ ಅಂತ ತಗೊಂಡಾಗ ಒಟ್ಟಿಗೆ ಅವರು 100-150 ಅಥವಾ 80-90 ಜನರ ಪೇಷಂಟ್ಸ್ ಅನ್ನ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅವರು ಹೇಗೆ ಸೂಪರ್ವೈಸ್ ಮಾಡ್ಬೋದು, ಹಬ್ಬ ಅಂದ್ರೆ 2 ಪೇಷಂಟ್ಸ್ ಅನ್ನ ಅವರಿಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಫ್ಯಾಕ್ಟ್ರಿ ಅಂತ ತಗೊಂಡಾಗ್ಲೂ ಹಾಗೆ ಒಂದು 8 ಜನರನ್ನ ಒಬ್ಬ ಸೂಪರ್ವೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಕ್ರೌಡ್ ಆದಾಗ ಏನಾಗುತ್ತೆ, ಅಲ್ಲಿ ಕಂಟ್ರೋಲು ತಪ್ಪು ಹೋಗುತ್ತೆ. ಸೊ ಜಾಬ್ ಡಿಸ್ಕ್ರಿಪ್ಷನ್ ನಮಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಏನಂತ ಹೇಳಿದ್ರೆ ಒಬ್ಬ ಮ್ಯಾನೇಜರ್ ಆದವನು ಎಷ್ಟು ಜನರನ್ನ ಒಂದು ಏಕಕಾಲಕ್ಕೆ ಒಂದು ಟೈಮ್ ಅಲ್ಲಿ ಅವ್ರು ಎಷ್ಟು ವರ್ಕರ್ಸ್ ಅನ್ನ ಸೂಪರ್ವೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಇಲ್ಲಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಕ್ಲೋಸ್ ಸೂಪರ್ವಿಷನ್ ಬೇಕಾ ಅಥವಾ ಜನರಲ್ ಸೂಪರ್ವಿಷನ್ ಮಾಡಿದ್ರೆ ಸಾಕಾ ಅಥವಾ ಇಂಟರ್ಮೀಡಿಯೇಟ್ ಸೂಪರ್ವಿಷನ್ ಸಾಕಾ, ಇದೆಲ್ಲ ಬೇರೆ ಬೇರೆ ರೀತಿಯಾದಂಥ ಸೂಪರ್ವಿಷನ್ ಮೆಥಡ್. ಸೊ ಇದರಲ್ಲಿ ಯಾವ್ದು ಅನುಕೂಲವಾಗಿರುತ್ತೆ ಅದನ್ನು ಸಹ ತಿಳಿಸುತ್ತೆ ಜಾಬ್ ಡಿಸ್ಕ್ರಿಪ್ಷನ್. ಜನರಲ್ ಸೂಪರ್ವಿಷನ್ ಅಂತ ಹೇಳಿದ್ರೆ ಒಮ್ಮೆ ಸೂಪರ್ವೈಸರ್ ತನ್ನ ಕ್ಯಾಬಿನ್ ಅನ್ನ ಚೇಂಬರ್ ಅನ್ನ ಬಿಟ್ಟು ಹೊರಗಡೆ ಹೋಗಿ ವರ್ಕರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಮೇಲ್ನೋಟಕ್ಕೆ ಸೂಪರ್ವೈಸ್ ಮಾಡ್ಕೊಂಡು ಬರುವಂಥದ್ದು, ಅದನ್ನ ನಾವು ಜನರಲ್ ಸೂಪರ್ವಿಷನ್ ಅಂತ ಹೇಳ್ತೇವೆ. ಕ್ಲೋಸ್ ಸೂಪರ್ವಿಷನ್ ಅಂತ ಬಂದಾಗ ಹತ್ತಿರದಲ್ಲಿ ಹೋಗಿ ವರ್ಕರ್ಸ್ ಯಾವ ಏರಿಯಾದಲ್ಲಿ ಕೆಲಸ ಮಾಡ್ತಾರೆ ಹತ್ತಿರದಲ್ಲಿ ಹೋಗ್ಬಿಟ್ಟು ಸೂಪರ್ವೈಸ್ ಮಾಡಬೇಕು ಸೂಪರ್ವೈಸರ್, ಅದನ್ನ ಕ್ಲೋಸ್ ಸೂಪರ್ವಿಷನ್ ಅಂತ ಹೇಳ್ತೇವೆ. ಇಂಟರ್ಮೀಡಿಯೇಟ್ ಅಂತ ಹೇಳಿದ್ರೆ ಮೇ ಬಿ ಯಾರನ್ನಾದ್ರೂ ಕಳಿಸ್ಬಿಟ್ಟು ನೋಡ್ಕೊಂಡು ಬನ್ನಿ ವರ್ಕರ್ಸ್ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಹೇಳ್ಬೋದು, ಅಥವಾ CC ಕ್ಯಾಮ್ರಾ ಇದೆ ಅಂತ ಇದ್ರೆ ಒಮ್ಮೆ ಕಣ್ಣು ಹಾಯಿಸಿ ನೋಡುವಂಥದ್ದು, ಇದು ಇಂಟರ್ಮೀಡಿಯೇಟ್ ಸೂಪರ್ವಿಷನ್. ಕ್ಲೋಸ್ ಸೂಪರ್ವಿಷನ್ ಅಲ್ಲಿ ಬರುತ್ತೆ. CC ಕ್ಯಾಮ್ರಾನ ಫಿಕ್ಸ್ ಮಾಡಿಬಿಟ್ಟು ಪ್ರತಿಯೊಂದು ಇಮೇಜ್ ಅನ್ನ ಕ್ಯಾಮ್ರಾ ಏನು ಫುಟೇಜ್ ತೋರಿಸ್ತಾ ಇರುತ್ತೆ ಅದನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ಬೋದು, ಕ್ಲೋಸ್ ಆಗಿ ಸೂಪರ್ವೈಸ್ ಮಾಡಿದ್ರೆ ಅದನ್ನ ಕ್ಲೋಸ್ ಸೂಪರ್ವಿಷನ್ ಅಂತ ಹೇಳಿನೂ ಕನ್ಸಿಡರ್ ಮಾಡ್ತೀವಿ. ಸೊ ಯಾವ ಮೆಥಡ್ ಯಾವ ಕೆಲಸಕ್ಕೆ ಸೂಕ್ತವಾಗಿ ಇರುತ್ತೆ ಅದನ್ನ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ನಮಗೆ ತಿಳಿ ಹೇಳ್ತದೆ. ನೆಕ್ಸ್ಟ್ ಈಸ್ ಪ್ಲೇಸ್ ಆಫ್ ಜಾಬ್. Place means the place where job is to be performed by the job holder, the department, section, shop or office, etc. So place of the job ಅಂದ್ರೆ ಒಂದು ಕೆಲಸವನ್ನ ಯಾವ ಜಾಗದಲ್ಲಿ ಮಾಡಬೇಕು, ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಬೇಕಾ ಅಥವಾ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಸೆಕ್ಷನ್ನಲ್ಲಿ ಮಾಡಬೇಕಾ ಅಥವಾ ಡಿಪಾರ್ಟ್ಮೆಂಟ್ ಇಂದ ಹೊರಗಡೆ ಶಾಪ್ ಇದೆ ಅಂತ ಇದ್ರೆ ಅಲ್ಲಿ ಕೆಲಸವನ್ನ ಪರ್ಫಾರ್ಮ್ ಮಾಡಬೇಕಾ ಅಥವಾ ಆಫೀಸ್ ಅಂತ ಇದೆ ಅಂತ ಇದ್ರೆ ಆಫೀಸ್ ಅಲ್ಲಿ ಕೆಲಸವನ್ನ ಪರ್ಫಾರ್ಮ್ ಮಾಡಬೇಕಾ.
ಸೊ ಇಲ್ಲಿ ಯಾವ ಜಾಗದಲ್ಲಿ ಕೆಲಸವನ್ನ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಅದರ ಮಾಹಿತಿಯನ್ನು ಸಹ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಈಸ್ ಟೂಲ್ಸ್, ಇಂಪ್ಲಿಮೆಂಟ್ಸ್, ಮಷಿನ್ಸ್. ಒಂದು ಜಾಬ್ ಅನ್ನ ಪರ್ಫಾರ್ಮ್ ಮಾಡಲಿಕ್ಕೆ ಯಾವ ಟೂಲ್ಸ್ ಅನ್ನ ಆಯ್ಕೆ ಮಾಡಬೇಕು, ಯಾವ ಮಷಿನ್ಸ್ ಅನ್ನ ಆಯ್ಕೆ ಮಾಡಬೇಕು, ಯಾವ ಇಂಪ್ಲಿಮೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡಿಬಿಟ್ಟು ಜಾಬ್ ಅನ್ನ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತದೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಬಂದ್ರೆ ಅವರಿಗೆ ಮಷೀನೇ ಕಂಪ್ಯೂಟರ್ ಸಿಸ್ಟಮ್ ಆಗಿರ್ತದೆ. ಅದೇ ಇಂಜಿನಿಯರ್ಸ್ ಏನಿದಾರಲ್ಲ, ಸಿವಿಲ್ ಇಂಜಿನಿಯರ್ಸ್, ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋರು, ಸೊ ಅವರಿಗೆ ಏನಂತ ಹೇಳಿದ್ರೆ ಅವ್ರೇನು ಬ್ಲೂ ಪ್ರಿಂಟ್ ಎಲ್ಲ ಸ್ಕೆಚ್ ಅನ್ನ ಪ್ರಿಪೇರ್ ಮಾಡ್ತಾರಲ್ವಾ, ಅದೇ ಮೇನ್ ಟೂಲ್ಸ್ ಆಗಿರ್ತಾರೆ. ಅದನ್ನ ಮತ್ತೆ ನಿಧಾನವಾಗಿ ಸೊ ಫ್ಯಾಕ್ಟ್ರಿ, ಫ್ಲಾಟ್ ಆಗಿರ್ಬೋದು, ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಬೇಕಾಗುವಂತ ಮಷಿನ್ಸ್ ಏನಿರುತ್ತೆ ಅಲ್ವಾ, ಅದೇ ಅವರಿಗೆ ಟೂಲ್ಸ್ ಆಗಿಬಿಡುತ್ತೆ. ಅದೇ ಈಗ ಡಾಕ್ಟರ್ ಅಂತ ತಗೊಂಡ್ರೆ ಅವರಿಗೆ ಮೇನ್ ಇರುವಂಥದ್ದು ಸ್ಟೆಥೋಸ್ಕೋಪ್. ತದನಂತರ ಅವರು ಬೇರೆ ಬೇರೆ ಅವ್ರದ್ದೇ ಆದಂಥ ಮೆಡಿಕಲ್ ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದನ್ನು ಉಪಯೋಗಿಸ್ತಾರೆ. ಟೀಚರ್ ಅಂತ ಬಂದಾಗ ಅವರಿಗೆ ಇರುವಂಥ ಇಂಪ್ಲಿಮೆಂಟ್ ಅಥವಾ ಟೂಲು ಬೋರ್ಡ್ ಆಗಿರ್ಬೋದು, ಡಸ್ಟರ್ ಆಗಿರ್ಬೋದು, ಚಾಕ್ ಆಗಿರ್ಬೋದು, ಏನು ಹೇಳ್ತೀವಿ ನಾವು ಮಾನಿಟರ್ ಆಗಿರ್ಬೋದು, ಪ್ರೊಜೆಕ್ಟರ್ ಆಗಿರ್ಬೋದು, ಇದೆಲ್ಲ ಅವರ ಟೂಲ್ಸ್ ಆಗಿರ್ತದೆ. ಸೊ ಪ್ರತಿಯೊಂದು ಜಾಬಿಗೆ ಅದರದೇ ಆದಂಥ ಟೂಲ್ಸ್, ಇಕ್ವಿಪ್ಮೆಂಟ್ಸ್ ಇರುತ್ತೆ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿರ್ತಾರೆ. ವರ್ಕಿಂಗ್ ಕಂಡೀಷನ್ ಅಂದ್ರೆ ಒಂದು ಕೆಲಸವನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಯಾವ ರೀತಿಯಾದಂಥ ವರ್ಕಿಂಗ್ ಕಂಡೀಷನ್ ಇರಬೇಕು, ವರ್ಕಿಂಗ್ ಅಟ್ಮಾಸ್ಫಿಯರ್ ಯಾವ ರೀತಿಯಾಗಿರ್ಬೇಕು ಅಂತ ಹೇಳಿ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಆ ಜಾಬ್ ಡಿಸ್ಕ್ರಿಪ್ಷನ್ ಅನ್ನ ಗಮನದಲ್ಲಿಟ್ಕೊಂಡು ಆ ವರ್ಕಿಂಗ್ ಎನ್ವೈರ್ಮೆಂಟ್ ಅಲ್ಲೇ ವರ್ಕರ್ ಕೆಲಸ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಗಣಿಗಾರಿಕೆ ಅಂತ ತಗೊಂಡ್ರೆ ಚಿನ್ನವನ್ನ ತಗೊಂಡ್ ಬರ್ತಾರಲ್ವಾ, ಸೊ ಭೂಮಿ ಒಳಗಡೆ ಹೋಗ್ಬಿಟ್ಟು ತಗೊಂಡ್ ಬರ್ತಾರಲ್ವಾ, ಸೊ ಅವರ ವರ್ಕಿಂಗ್ ಕಂಡೀಷನ್ ಆ ರೀತಿಯಾಗಿರುತ್ತೆ, ವರ್ಕಿಂಗ್ ಅಟ್ಮಾಸ್ಫಿಯರ್ ಆ ರೀತಿಯಾಗಿರ್ತದೆ. ಅದೇ ಈ ಯಾರು ಹೇಳ್ತೇವೆ ನಾವು ಸಮುದ್ರದಿಂದ ಬರುವಂತ ಪ್ರಾಡಕ್ಟ್ಸ್ ಆಗಿರ್ಬೋದು, ಫಿಶಸ್ ಆಗಿರ್ಬೋದು, ಅದು ಬೇರೆ ಬೇರೆ ಪ್ರಾಡಕ್ಟ್ಸ್ ಇರ್ಬೋದು, ಈ ಪರ್ಲ್ ಆಗಿರ್ಬೋದು, ಮುತ್ತುಗಳು ಆಗಿರ್ಬೋದು. ಸೊ ಅದನ್ನೆಲ್ಲ ತರಬೇಕು ಅಂತ ಹೇಳಿದ್ರೆ ಅಲ್ಲಿ ವರ್ಕಿಂಗ್ ಕಂಡೀಷನ್ ಯಾವ ರೀತಿಯಾಗಿರುತ್ತೆ, ನೀರು ಒಳಗಡೆ ಆಳಕ್ಕೆ ಹೋಗ್ಬಿಟ್ಟು ಮುತ್ತುಗಳನ್ನ ತಗೊಂಡ್ ಬರುವಂತದ್ದಾಗಿರ್ಬೋದು, ಅಥವಾ ಮೀನುಗಳನ್ನ ಹಿಡಿಯುವಂಥದ್ದಾಗಿರ್ಬೋದು. ಸೊ ಇದು ಅವರ ವರ್ಕಿಂಗ್ ಕಂಡೀಷನ್. ಅದೇ ರೀತಿಯಾಗಿ ಟೀಚರ್ಸ್ ಅಂತ ಬಂದಾಗ, ಸ್ಟೂಡೆಂಟ್ಸ್ ಅಂತ ಬಂದಾಗ ಇಲ್ಲಿ 4 ವಾಲ್ಸ್, 4 ಗೋಡೆ ಮಧ್ಯೆ ಅವರಿಗೆ ಪಾಠ ಆಗ್ತದೆ, ಹೊರಗಡೆ ಆಗೋದಿಲ್ಲ. ಹೊರಗಡೆ ಪ್ರಪಂಚಕ್ಕೆ ಅವ್ರು ತೆರೆದುಕೊಂಡು ಅವರ ಕೆಲಸವನ್ನ ಮಾಡ್ಬೇಕಂತೇನಿಲ್ಲ ಲೆಕ್ಚರರ್ಸು. ಮತ್ತೆ ಅದೇ ರೀತಿಯಾಗಿ ಏನ್ ಹೇಳ್ತೇವೆ ನಾವೀಗ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಜಾಬ್ ಇದೆ, ಅಂದ್ರೆ ಬೆಂಕಿಯಲ್ಲೋ ಬಿದ್ದಿದೆ, ಅನಾಹುತ ಆಗಿದೆ ಬೆಂಕಿಯಿಂದ. ಸೊ ಅದನ್ನ ನಂದಿಸ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಸೊ ಅವರ ವರ್ಕಿಂಗ್ ಕಂಡೀಷನ್ ಏನು, ಓಪನ್ ಸ್ಪೇಸಿನಲ್ಲಿ ಅವರ ಕೆಲಸ ಮಾಡಬೇಕಾಗುತ್ತೆ, ಬೆಂಕಿಯನ್ನ ನಂದಿಸುವಂತ ಕೆಲಸ. ಸೊ ಈ ರೀತಿಯಾಗಿ ಯಾವ್ಯಾವ ಕೆಲಸದಲ್ಲಿ ಯಾವ್ಯಾವ ಕೆಲಸವನ್ನ ಯಾವ್ಯಾವ ವಾತಾವರಣದಲ್ಲಿ ಮಾಡಬೇಕಾಗುತ್ತೆ, ವರ್ಕಿಂಗ್ ಅಟ್ಮಾಸ್ಫಿಯರ್ ಬಗ್ಗೆನೂ ಸಹ ಇನ್ಫಾರ್ಮೇಶನ್ ಅನ್ನ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ಇಟ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಎನ್ವೈರನ್ಮೆಂಟ್ ಇನ್ ವಿಚ್ ಅ ಜಾಬ್ ಹೋಲ್ಡರ್ ಮಸ್ಟ್ ವರ್ಕ್. This includes cold, heat, dust, wetness, moisture, fumes, odor, oil conditions, etc. inside the organization. And the last content is future prospect. ಒಬ್ಬ ವ್ಯಕ್ತಿ ಕೆಲಸವನ್ನ ಮಾಡ್ತಾ ಇದ್ದಾನಂತ ಇದ್ರೆ ಅವನು 5 ವರ್ಷ ಬಿಟ್ಟು ಎಲ್ಲಿ ಹೋಗಿ ತಲುಪ್ತಾನೆ, ಅವನ ಕರಿಯರ್ ಯಾವ ರೀತಿಯಾಗಿರುತ್ತೆ, ಆ ಜಾಬ್ ಹೋಲ್ಡರಿನ ಫ್ಯೂಚರ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರ್ತದೆ. Anyone who is working on any job wants to be promoted after some period of time. Job description specifies future of job holder. So ಒಬ್ಬ ವ್ಯಕ್ತಿ ಕೆಲಸವನ್ನ ಮಾಡ್ತಾ ಇದ್ದಾನಂತ ಇದ್ರೆ ಅವನು ಒಂದು ಕೆಲಸ ಮಾಡ್ತಾ ಇದ್ದಾನೆ, ಕಂಟಿನ್ಯೂ ಆಗಿ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ 5 ವರ್ಷ ಆದ ನಂತರ ಅವನಿಗೆ ಪ್ರಮೋಷನ್ ಬಗ್ಗೆ ಅಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಪ್ರಮೋಷನ್ ಪಡ್ಕೊಂಡು ಅವ್ನು 3 ವರ್ಷ ಕೆಲಸ ಮಾಡಿದಾನೆ ಅಂತ ಇದ್ರೆ ಮತ್ತೆ ಅವನಿಗೆ ಪ್ರಮೋಷನ್ ಸಿಗುತ್ತೆ, ಯಾವ ಲೆವೆಲ್ಗೆ ಅವ್ನು ರೀಚ್ ಆಗ್ಬೋದು, ಇದ್ರ ಬಗ್ಗೆ ನಮಗೆ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಯಾವ ಹಂತದಲ್ಲಿ ಒಂದೇ ಕೆಲಸವನ್ನ ಮಾಡ್ತಾ ಬಂದಾಗ, ಅಂದ್ರೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಬಂದಾಗ ಫ್ಯೂಚರ್ ಅಲ್ಲಿ ಅವ್ರು ಯಾವ ಪೊಸಿಷನ್ ಅಲ್ಲಿ ರೀಚ್ ಆಗ್ಬೋದು ಅಂತ ಹೇಳಿ ಅಲ್ಲಿ ಮೆನ್ಷನ್ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇದಿಷ್ಟು ಏನಿದೆಯಲ್ಲ 9 ಕಂಟೆಂಟ್ಸ್ ಜಾಬ್ ಡಿಸ್ಕ್ರಿಪ್ಷನ್ ಇದು ಆಗಿರುತ್ತೆ. ಥ್ಯಾಂಕ್ ಯು.